ನಮ್ಮ ಯಜಮಾನ್ರು ನನಗೋಸ್ಕರ ಎಗ್ ಬಿರಿಯಾನಿ ಮಾಡಿದ್ದಾರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ರೀ ಯಜಮಾನ್ರೆ. ಈ ಥರ ಎಗ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೀವೇ ಎಲ್ರಿಗೂ ತಿಳಿಸ್ಕೊಡಿ. ಮೊದಲು ಮೊಟ್ಟೆನ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೇಕು. ಆನಂತರ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಈರುಳ್ಳಿನ ಹಾಕಬೇಕು. ಈರುಳ್ಳಿ ಕಲರು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಮೆಣಸಿನ್ಕಾಯಿನ ಹಾಕಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಹಸಿ ವಾಸನೆ ಹೋಗಾದ್ಮೇಲೆ ಟೊಮೊಟೊ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಪುದೀನ ಇಲ್ಲ ನನ್ನ ಹತ್ರ, ಸೊ ನೀವು ಹಾಕೊಳ್ಳಿ, ಚೆನ್ನಾಗಿರುತ್ತೆ ಇನ್ನು. ಆನಂತರ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಬೇಕು. ವಿಡಿಯೋ ಯಾರು ಕ್ಯಾಪ್ಚರ್ ಮಾಡ್ತಿದ್ದಾರೆ ಹೇಳಿ, ಮೇಡಮ್ ಅವರು. ಅದು ಸೆಲ್ಫ್ ಮೇಲೆ ಕೂತ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ಲು. ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕಿ ತುಪ್ಪನ ಸ್ಟಾರ್ಟಿಂಗ್ಗೆ ಹಾಕಬೇಕಿತ್ತು. ನಾನು ಇವಾಗ ಹಾಕೋತಿದ್ದೀನಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಹಾಕಾದ್ಮೇಲೆ ಆಯಿಲ್ನಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಹಾಕಿ ಮಿಕ್ಸ್ ಮಾಡಿ. ಮಸಾಲೆ ಕೂಡ ಸ್ವಲ್ಪ ಇಟ್ಕೊಳ್ಳುತ್ತೆ. 1 ಲೋಟ ಅಕ್ಕಿ ತೊಗೊಂಡಿದ್ರೆ 2 ಲೋಟ ನೀವು ನೀರನ್ನ ಹಾಕಬೇಕು. ಉಪ್ಪು ನೋಡೋದಕ್ಕೆ ಮೇಡಮ್ ಅವ್ರಿಗೆ ಕೊಟ್ಟೆ. ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಕ್ಕೆ ಹೇಳಿದೆ. ಉಪ್ಪು ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ನಿಂಬೆ ರಸ ಮತ್ತು ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಷಲ್ ಬಂದರೆ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ನಮ್ಮ ಯಜಮಾನ್ರು ಮಾಡಿದ ಎಗ್ ಬಿರಿಯಾನಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಿಮ್ಮನ್ನು ದ್ವೇಷಿಸುವವರನ್ನು ಪ್ರೀತಿಸಿ, ನಿಮ್ಮನ್ನು ಅವಮಾನಿಸಿದವರನ್ನು ಗೌರವಿಸಿ, ನಿಮಗೆ ಕೆಟ್ಟದ್ದು ಬಯಸಿದವರಿಗೆ ಸದಾ ಒಳ್ಳೆಯದನ್ನೇ ಬಯಸಿ. ಇದರಿಂದ ಜನ ನಿಮ್ಮನ್ನು ಹುಚ್ಚ ಎಂದರೂ ಪರವಾಗಿಲ್ಲ. ಈ ಜನರಿಗೆ ಬುದ್ಧಿವಂತರಿಗಿಂತ ಹೃದಯವಂತರ ಅಗತ್ಯ ತುಂಬಾ ಇದೆ. ದಿನ ಶುಭವಾಗಲಿ.